ನೈಟ್ ಬ್ಯಾಂಗ್ಳೂರಲ್ಲಿಂದ ಆಲ್ರೆಡಿ ನಾವು ಆರ್ಡರ್ ಮಾಡಿದ್ದೀವಿ. ಇವತ್ತು ನೈಟ್ ಗಾಂಜಾ ಟೆಸ್ಟ್ ಮಾಡುವ ಕಿಟ್ ಇಲ್ಲಿ ಕಳಿಸ್ತಾ ಇದ್ದಾರೆ. ಸೊ ನಾಳೆ ಬೆಳಗಾವಿಗೆ ಬರ್ತದೆ. ವಿತಿನ್ 2-3 ಡೇಸ್ ಎಲ್ಲ ಸ್ಟೇಷನ್ಗಳಿಗೂ ಕೊಡ್ತಾ ಇದ್ದೀವಿ. ಯಾರ್ಯಾರೆಲ್ಲ ಗಲಾಟೆ ಮಾಡ್ತಾರೆ, ಯಾವುದೇ ಒಂದು ಸಮಸ್ಯೆ ಇರ್ತದೆ, ನಮಗೆ ಡೌಟ್ ಇರ್ತದೆ, ಅವ್ರ ಮೇಲ್ಗಡೆ ಎಲ್ಲ ಗಾಂಜಾ ಟೆಸ್ಟ್ ಮಾಡುವುದಕ್ಕೆ ಇಮಿಡಿಯೇಟ್ಲಿ ತಕ್ಷಣ ಒಂದು 2 ನಿಮಿಷದಲ್ಲಿ ಗಾಂಜಾ ಟೆಸ್ಟ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಇದಕ್ಕಿಂತ ನಾವು ಹಾಸ್ಪಿಟಲ್ ಕರ್ಕೊಂಡೋಗಿ ಟೆಸ್ಟ್ ಮಾಡೋದ್ರಲ್ಲಿ ಸಮಸ್ಯೆ ಇತ್ತು. ಈಗ ನಾವು ಗಾಂಜಾ ಟೆಸ್ಟ್ ಮಾಡೋದಕ್ಕೆ ತಕ್ಷಣ ಮಾಡೋದಕ್ಕೆ ಅವಕಾಶ ಇರ್ತದೆ. ಅದು ಇನ್ನೂ ಒಂದು 2 ದಿವಸದಲ್ಲಿ ಶುರುವಾಗುತ್ತದೆ. ಯಾವುದೋ ಒಂದು ಕಂಪ್ಲೇಂಟ್ ಮೇಲ್ಗಡೆ ಒಂದು ಗಾಂಜಾ ಸೇರಿದಂತೆ ನೀವು ಕಂಪ್ಲೇಂಟ್ ಕೊಡ್ತೀರ ಅಂದರೆ ಗಾಂಜಾ ಟೆಸ್ಟ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಮದ್ಯಪಾನ ಅಲ್ಲಿ ಸಣ್ಣ ಪುಟ್ಟ ಅಂಗಡಿಯಲ್ಲಿ ಮಾರಾಟ ಮಾಡೋದಕ್ಕೆ ಅದಕ್ಕೂ ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ನೀವು ಒಂದು ಫೋನ್ ಕಾಲ್ ಮಾಡ್ತಿರೋದನ್ನು ತಕ್ಷಣ ಬಂದು ಅಲ್ಲಿ ರೀಲ್ ಮಾಡೋಕ್ಕೆ ನಾವು ಸೂಚನೆ ಕೊಡಲಾಯಿತು. ನೀವು ಯಾರೋ ಒಬ್ಬರು ಕಾಲ್ ಮಾಡಿ ಸೂಚನೆಗಳನ್ನು ಮಾಹಿತಿಯನ್ನು ಕೊಡಬೇಕು. ಜಿಲ್ಲೆಯಲ್ಲಿ ಒಬ್ಬನ ಮೇಲ್ಗಡೆ ಮಾತ್ರ ಮಾಡೋದಲ್ಲ, ಅದು ಮನಿ ಫ್ಲೋ DSP ಅವರ ಕಡೆನೂ ಅದೇ ನಾವು ಮಾತಾಡ್ತಾ ಇದ್ದೀವಿ. ಎಲ್ಲ DSP ಕರೆದು ಈ ವಾರದ ಮೀಟಿಂಗಲ್ಲಿ ಕೂಡ ಅದು ಸಬ್ಜೆಕ್ಟ್ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇದ್ದೀನಿ. ಸೊ ಯಾವನೋ ಒಬ್ಬನ ದುಡ್ಡು ಇಸ್ಕೊಳ್ತಾರಂದ್ರೆ ಆ ದುಡ್ಡು ಎಲ್ಲಿಂದ ಎಲ್ಲಿ ಹೋಗೋದು, ಎಂಡ್ ಆಫ್ ದ ಡೇ ಇದು ಎಲ್ಲದಲ್ಲಿ ಇರುವುದು ಹಣ ಒಂದು ಕಡೆ ಅಂತ ಯಾವನೋ ಒಬ್ಬನಕ್ಕೆ ದೊಡ್ಡ ಒಂದು ಲಾಭ ಬರ್ತದೆ. ಸೊ ಅಲ್ಲಿ ನಾವು ರೀಚ್ ಆಗಬೇಕಾ, ಇಲ್ಲಿ ಯಾರೋ ಒಂದು 4 ಜನ ಇವನು ವಸೂಲಿ ಮಾಡ್ತಾರೆ ಅಂದ್ರೆ ಮಾತ್ರ ಎಲ್ಲ ಲಾಸ್ಟ್ ಪಾಯಿಂಟ್ ಬರ ಹೋಗಬೇಕು. ಗಾಂಜಾದಲ್ಲಿ ಅದೇ ರೀತಿಯಲ್ಲಿ ಒಬ್ಬನು ಸೇರ್ತಾನಂದ್ರೆ ಅವ್ನಿಗೆ ಎಲ್ಲಿಂದ ಬಂತು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೋಗಬೇಕಂದ್ರೆ ವಿಚಾರಣೆಯಲ್ಲಿ ಕೂಡ ನಾವು ಅದು ಫಾಲೋ ಅಪ್ ಮಾಡೋಕ್ಕೆ ಹೇಳಿದ್ದೀನಿ DSP ಇಲಕ್ಕೆ. ನಾನು ಕೂಡ ಕೆಲವೊಂದು ಕೇಸ್ ಇಂಪಾರ್ಟೆಂಟ್ ಕೇಸಲ್ಲಿ ಪರ್ಸನಲಿ ಫಾಲೋ ಅಪ್ ಮಾಡ್ತೀನಿ. ಪ್ರಾಕ್ಟಿಕಲಿ ವಿ ಹ್ಯಾವ್ ದ ಡಿಫಿಕಲ್ಟಿ. ಸೈಬರ್ ಕ್ರೈಮ್, ಅರ್ಧ ಸೈಬರ್ ಕ್ರೈಮ್ ನಾವು ತುಂಬ ನಮ್ಮ ಆಸೆಯಿಂದ ಆಗ್ತದೆ. ಯಾವುದು ಕೆಲಸ ಮಾಡದೆ ಪ್ರತಿ ದಿವಸಕ್ಕೆ 10,000 ಬರ್ತಂದ್ರೆ ಇಲ್ಲಿ ಬರ್ತದೆ. ಇಲ್ಲಿ ಇವತ್ತು ನಾನು ಬೆಳಗ್ಗೆ 7 ಗಂಟೆಗೆ ಸಂಡೇ ನಾನು ಇವತ್ತು ಕೆಲಸಕ್ಕೆ ಬಂದೇನೆ. ನನಗೆ ಸಂಬಳ 4,000 ಅಷ್ಟೇ ಗೌರ್ಮೆಂಟ್ನಿಂದ ಕೊಡ್ತಾ ಇರೋದು. ಈ ಎಕ್ಸಾಮ್ ಎಲ್ಲ ಪಾಸ್ ಮಾಡಿ ನನಗೆ ಸಿಗ್ತಾ ಇರೋ ಸಂಬಳ 4,000 ಕೊಡ್ತಾರೆ. ಸೊ ಯಾರೋ ಒಬ್ಬರು ಹೇಳಿಬಿಡ್ತಾರೆ ಅಂದರೆ ಆನ್ಲೈನಲ್ಲಿ ನಿಮಗೆ ದಿವಸಕ್ಕೆ 5,000 10,000 ಕೊಡ್ತೀರಂದ್ರೆ ಮನೆಯಲ್ಲಿ ನೀವು ಕೂತ್ಕೊಳ್ಳಿ ಆರಾಮಾಗಿ ಮನೆಕೊಂಡು ನೀವು ಹಣ ಬರುತ್ತಂದ್ರೆ ಇರುವಾಗ ಒಂದು ಗ್ರೀಡಿನೆಸ್, ತುಂಬ ಆಸೆ, ಯಾವುದು ಕೆಲಸ ಮಾಡದೆ ಬರಬೇಕಂದ್ರೆ ಇದರಿಂದ ಅರ್ಧ ಕೇಸ್ ಆಗ್ತಾ ಇದೆ. ಇನ್ನೊಂದು ಸ್ಟಾಕ್ ಮಾರ್ಕೆಟಲ್ಲಿ ನೀವು 50,000 ಕೊಡಿ ಒಂದು ತಿಂಗಳಲ್ಲಿ 1 ಲಕ್ಷ ಆಗಬೇಕಂದ್ರೆ ನಾನೆಲ್ಲ ಒಂದು ಕೋಟಿ ಸಾಲ ತೊಗೊಂಡು ಕೊಟ್ಟು ಒಂದು ಕೋಟೀಶ್ವರ ಆಗಿರಬಹುದಲ್ಲ, ನಾವು ಯಾಕೆ ಕಷ್ಟಪಡ್ತಾ ಇರ್ತೀವಿ, ಸಲ್ಲೆಯಲ್ಲಿ ಬದುಕ್ತಾ ಇರ್ತೀವಿ. ಸೊ ಲಾಜಿಕಲಿ ಸ್ವಲ್ಪ ಜನರು ಯೋಚನೆ ಮಾಡಬೇಕು. 3ನೇ ವಿಚಾರ ಹೆದರಿಕೆ. ನಿಮ್ಮ ಮೇಲೆ ಇಂದಾಗ ಒಂದು ಇದು ಆಗಿದೆ, ನಿಮ್ಮ ಪಾರ್ಸಲಲ್ಲಿ ಒಂದು ಗಾಂಜಾ ಸಿಕ್ಕಿದೆ, ಇಂದಾಗ ಹೆದರಿಕೆ ಮಾಡುವುದು. ಮೋಸ್ಟ್ ಆಫ್ ದ ಕೇಸಸ್ ಒಂದು ಭಯದ ಮೇಲೆ ನಡೀತಾ ಇದೆ, ಇನ್ನೊಂದು ಹೆದರಿಕೆ ಮೇಲೆ, ಇನ್ನೊಂದು ಆಸೆ ಮೇಲೆ. ಸೊ ಇದು ನಾವು ಸುಧಾರಣೆ ಆಗಬೇಕು. ಸೊ ಅವೇರ್ನೆಸ್ ನಾವು ಮುಟ್ಟಿಸ್ತಾ ಇದ್ದೀವಿ. ಇದು ನಾವು ಒಬ್ಬರೇ ಮಾಡೋ ಕೆಲಸ ಇಲ್ಲ. ಇದರಲ್ಲಿ ತಪ್ಪು ಎಲ್ಲಿ ನಡ್ತಾ ಇದೆ ಅಂದ್ರೆ ನೀವು ನೋಡ್ತೀರಂದ್ರೆ ಯಾರು ಬ್ಯಾಂಕ್ ಅಕೌಂಟ್ ಯಾರು ಬೇಕಾದ್ರೂ ಆಪ್ರೇಟ್ ಮಾಡಬಾರ್ದು ಅಂದ್ರೆ ಫಸ್ಟ್ ಬ್ಯಾಂಕ್ ಸ್ವಲ್ಪ ಸುಧಾರಣೆ ಆಗಬೇಕು. ಆಗ್ತಾ ಇರೋ ಬ್ಯಾಂಕ್ ಅಕೌಂಟ್ ಎಷ್ಟು ಫಾಲ್ಸ್ ಅಕೌಂಟ್ ಇದೆ ಅದು ಫಸ್ಟ್ ಆಫ್ ಆಲ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅವರ ಜವಾಬ್ದಾರಿ ಆಗಬೇಕು. ಬೇಕಾಗಿರುವುದು ಫಿನಾನ್ಸ್ ಮಾಡಬೇಕಾಗಿರೋದು ರೆಗ್ಯುಲೇಟರಿ ಅಥಾರಿಟಿ ಇರ್ತದೆ, RBI ಇರ್ತದೆ, ಇಂತಹ ರೆಗ್ಯುಲೇಟರಿ ಅಥಾರಿಟಿ ಇರ್ತದೆ. 2 ಕಾಲ್ ಬರ್ತದೆ ನಮಗೆ. ಸೊ ಆ ಕಾಲಲ್ಲಿ ಯಾರು ಮಾಡ್ತಾನೆ, ಬಾಂಗ್ಲಾದೇಶಲ್ಲಿಂದ ಕಾಲ್ ಮಾಡ್ತಾನೆ ಮತ್ತು ಇದರಲ್ಲಿಂದ ಕಾಲ್ ಮಾಡ್ತಾರೆ. ಇಲ್ಲಿ ಒಂದು ಟ್ರಯಾಂಗಲ್ ಇರ್ತದೆ, ಮ್ಯಾನ್ಮಾರ್, ಥೈಲ್ಯಾಂಡ್ ಈ ಮಧ್ಯದಲ್ಲಿ, ಅಲ್ಲಿಂದ ನಮಗೆ ಕಾಲ್ ಮಾಡ್ತಾರೆ. ಇಂಡಿಯನ್ ನಂಬರ್ ಥರ ನಮಗೆ ಕಾಲ್ ಕಾಣ್ತದೆ. ಸೊ ಇದು ಟೆಲಿಕಾಂ ಸೆಕ್ಟರ್ ಇದು ರೆಗ್ಯುಲೇಟ್ ಮಾಡಬೇಕಾಗಿರುವ ಕೆಲಸ. ಇಂಥ ಕಾಲ್ಸ್ ಎಲ್ಲಿ ಜನರೇಟ್ ಆಗುತ್ತದೆ, ಯಾವ ನಂಬರ್ಲಿಂದ ಜನರೇಟ್ ಆಗಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಈಗ ಥೈಲ್ಯಾಂಡ್ಗೆ ಇಲ್ಲಿ ಆಗಿದ್ರೆ ನೋಡಬೇಕು. ಒಂದು ಜನರ ಆಸೆ, ಇನ್ನೊಂದು ಕ್ರೈಮ್ ಆಗೋದಕ್ಕೆ ನಾವು ಅವಕಾಶ ಕೊಡ್ತಾ ಇದ್ದೀವಿ. ಆ ಅವಕಾಶವನ್ನು ನಾವು ತಡೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಅದನ್ನು ಕಂಟ್ರೋಲ್ ಮಾಡಬೇಕು. ಬ್ಯಾಂಕಿಂಗ್ ಯಾರು ಬೇಕಾದ್ರೆ ಅಕೌಂಟ್ ಕೊಡ್ತಾರೆ ಅದು ಸ್ಟಾಪ್ ಮಾಡಬೇಕು. ಸಿಮ್ ಕೊಡುವಾಗ ಜವಾಬ್ದಾರಿಯಿಂದ ಕೊಡಬೇಕು.